ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 628ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ತನ್ನ ವಾನರಿಗೆ ಹೇಳ್ತಾನೆ, ನಾನು ರಾವಣನಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಸೀತೆಯನ್ನು ಯುದ್ಧ ಪ್ರಾರಂಭವಾಗುವ ಪೂರ್ವದಲ್ಲಿನೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತ ಹೇಳಿದೆ. ಮಹಾಮೂರ್ಖ ರಾವಣ ಅದನ್ನು ಒಪ್ಕೊಳ್ಳಿಲ್ಲ, ನನಗೆ ಮರಣದಂಡನೆ ಹಾಕಿದ. ವಿಭೀಷಣ ಅದು ತಪ್ಪಾಗ್ತಿದೆ ಅಂತ ಹೇಳಿದಾಗ ಒಪ್ಪಿಕೊಂಡು ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ರು, ಆಜ್ಞೆಯನ್ನು ಕೊಟ್ಟವ ಹಂಚಲಿಕ್ಕೆ ಅಂತ ಹೇಳ್ತಾ ಅದನ್ನು ಮುಂದುವರಿಸ್ತಾರೆ. ಎಳೆದಾಡಿದರು, ಹೊಡೆದು ಹಿಂಸಿಸಿದರು ಎನ್ನ ರಾಕ್ಷಸರು, ಖುಷಿಪಟ್ಟರು ಹಿಂಸಿಸಿ ಎನ್ನ ರಾಕ್ಷಸರು. ಈಗ ನೋಡಿದ್ರಿ, ಇದು ಮೊದಲಿಂದನೂ ಇದು ಬಂದಿದ್ದು. ಯಾರೇ ಏನೋ ತಪ್ಪು ಮಾಡಿದಪ್ಪ ಅಂದ್ರೆ ಅವ್ನಿಗೆ ಬಟ್ಟೆ ಗೀಟಿ ಕಟ್ಟಿ ಕಲ್ಲು ಒಗಿದು ಊರಾಗೆಲ್ಲ ಸುತ್ತ ಹಾಕೋದು, ಇದರ ಕತ್ತಿ ಹಾಕೊಂಡು ಮೆರವಣಿಗೆ ಮಾಡೋದು, ಅವಾಗಿಂದ ಅವೆಲ್ಲ ಪ್ರಾಕ್ಟೀಸಸ್. ತಪ್ಪು ಮಾಡಿದವರಿಗೆ ಈ ರೀತಿಯಾಗಿ ದಂಡ ಕೊಡುವಂಥ ಪ್ರಾಕ್ಟೀಸ್ ಏನಿದೆ ಇದು ಅವಾಗಿಂದನೇ ಬಂದದ್ದು. ಆ ಪ್ರಕಾರ ನಾನು ಏನು ಮಾಡಿದ್ರು, ಬಾಲಿಗೆ ಬೆಂಕಿ ಹಚ್ಚಿರೋ, ಹಗ್ಗ ಕಟ್ಟಿರೋ, ಎಳ್ಕೊಂಡು ಅಡ್ಡಾಡಕತ್ರ ನನ್ನ ಹಂಗಾಗಲಿಲ್ಲ. ಎಲ್ಲರೂ ಬಂದು ನಾನು ಬಾಲ ಜಗೋದು, ಬಡಿಯೋದು, ಕಲ್ಲು ಹೋಗಿದ್ದು ಇವೆಲ್ಲ ಮಾಡ್ತಾಯಿದ್ರು. ಈ ಎಲ್ಲ ಹಿಂಸೆಗಳನ್ನು ತಾಳ್ತಾ ಇದ್ದೆ. ಇದು ನನಗೆ ಹಿಂಸೆ ಆಗುವುದನ್ನು ನೋಡಿ ರಾಕ್ಷಸರು ಏನು ಮಾಡ್ತಾಯಿದ್ರು, ಖುಷಿ ಪಡ್ತಾ ಇದ್ದರು ಅಂತ ಹೇಳ್ತಾನೆ. ಎನ್ನ ಕೂಟ ದ್ವಾರದ ಬಳಿ ಎಳೆದು ತರುತ್ತಲೇ ಹೆಚ್ಚಿತು ಬಾಲದ ಜ್ವಾಲೆ. ಈ ರಾಕ್ಷಸರು ಏನು ಮಾಡಿದ್ರು, ನಾನು ಎಳ್ಕೊಂಡು ಅಲ್ಲಿ ಒಂದು ಕೂಟ ಇತ್ತು, ಕೂಟದಲ್ಲಿ ದ್ವಾರ ಇತ್ತು ಸೆಂಟರ್ ಪಾಯಿಂಟ್ನಾಗ. ಅಲ್ಲಿ ತರಗುಡ್ದ ಏನಾಯ್ತು, ನನ್ನ ಬಾಲಕಿನ ಬೆಂಕಿ ಹತ್ತಿತ್ತಲ್ಲ, ಅದರ ಜ್ವಾಲೆ ಹೆಚ್ಚಾಯಿತು. ಎನ್ನ ದೇಹ ಕುಗ್ಗಿ ಮುಕ್ತನಾದಿ ಬಂಧನದಿಂದ. ಮೊದಲೇನು ಹಗ್ಗಾದ ಕಟ್ಟ ಅಲ್ಲಿ ಮುಕ್ತ ಆಗಬೇಕಾಗಿದ್ರೆ ಇವೇನು ಮಾಡಿದ, ತನ್ನ ಶರೀರವನ್ನು ಕುಗ್ಗಿಸಿಬಿಟ್ಟ. ಎಕ್ದಮ್ ಸ್ನಾನ ಮಾಡಿಬಿಟ್ಟಾಗ ಅವೆಲ್ಲ ಹಗ್ಗೆಲ್ಲ ಹರಿದು ಇದಾಗೋಯ್ತು, ಬೀಚೋಯ್ತು, ಅಂದರೆ ಸಣ್ಣವಾಗಿ ಹೊರಗೆ ಬಂದುಬಿಟ್ಟು ಪುನಃ ಹಿಗ್ಗಿಸಿ ದೇಹ ಸಂಹರಿಸಿದ ರಾಕ್ಷಸರನ್ನು ಸಲಾಕೆದಿ. ನೋಡಿ, ಇಲ್ಲಿ ಸಲಾಕೆದು ಬರ್ತದೆ. ನನ್ನ ಶರೀರ ಕುಗ್ಗಿಸಿಕೊಂಡೆ, ಹಗ್ಗೆಲ್ಲ ಬೀಚೋಯ್ತು, ಮತ್ತು ನನ್ನ ಶರೀರವನ್ನು ನಾನು ಏನು ಮಾಡಿದೆ, ಹಿಗ್ಗಿಸಿಕೊಂಡೆ. ಅಲ್ಲಿ ಇದ್ದಂಥ ಕಬ್ಬಿಣ ಸಲಾಕೆಯನ್ನು, ಕಬ್ಬಿಣ ಪ್ರಯೋಗ ಆಗಿದೆ ನೋಡಿ, ಕಬ್ಬಿಣ ಸಲಾಕೆಯನ್ನು ಥಾರ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಕಬ್ಬಿಣ ಸಲಾಕೆಯನ್ನು ತಗೊಂಡು ನನಗೇನು ಹಿಂಸೆ ಕೊಡ್ತಿದ್ರಲ್ಲ ಅವ್ರನ್ನೆಲ್ಲ ಥಳಿಸಿದೆ, ಸಂಹರಿಸಿದೆ ಅಂತ ಹೇಳ್ತಾನೆ. ಜಿಗಿದೆ ನಗರದ ದ್ವಾರದ ಮೇಲೆ. ಅಲ್ಲಿಂದ ಮುಕ್ತ ಆಗೋದ ನಗರದ ದ್ವಾರ ಏನಿತ್ತಲ್ಲ, ದ್ವಾರದ ಮೇಲೆ ಜಿಗಿದೆ. ಮನೆಗಳ ಮಾಳಿಗೆಗಳ ಮೇಲೆ, ದ್ವಾರದ ಕಂಬದ ಮೇಲೆ, ದ್ವಾರದ ಕಂಬಕ್ಕೆ, ಮನೆಯಿಂದ ಮನೆಗೆ, ಬಹುಮಹಡಿ ಕಟ್ಟಡಗಳ ಮೇಲೆ ಹಚ್ಚಿದ ಬೆಂಕಿ ಲಂಕೆಗೆ. ಮನೆ ಜಿಗೋತ, ಅರಮನೆ ಜಿಗ್ಗೋತ, ಎಲ್ಲೆಲ್ಲಿ ಜಿಗಿದು ಹೋದೆಲ್ಲ ಅಲ್ಲೆಲ್ಲ ನನ್ನ ಬಾಲದಿಂದ ಕಟ್ಟಡಗಳಿಗೆ, ಮನೆಗಳಿಗೆ, ಅರಮನೆಗಳಿಗೆ ಬೆಂಕಿ ಹಚ್ಚುತ್ತಾ ಉಂಟೆ. ಆ ಬೆಂಕಿ ಏನಾಯ್ತಪ್ಪ ಅಂದರೆ ಇಡೀ ಲಂಕೆಗೆ ಹಚ್ಕೊಂಡು ಲಂಕೆ ಉರ್ಲಿಕ್ಕೆ ಶುರುವಾಯಿತು. ಭಸ್ಮವಾಯಿತು ಲಂಕೆ. ಆ ಒಂದು ಅಗ್ನಿಕಾಲಕ್ಕೆ ಸುಡುವುದರಿಂದ ಲಂಕೆ ಭಸ್ಮವಾಯಿತು. ವಧೆಯಾದರು ರಾಕ್ಷಸರು. ನಂದೇನು ಮಜಾ ತಗೊಳಕತ್ತಿರಲ್ಲ, ಹಿಂಸೆ ಕೊಟ್ಟು ಅವರೆಲ್ಲನೂ ನನ್ನ ಏಟಿಗೆ ಸತ್ವಾದರು. ದುಃಖ ರೋದನೆ ಆವರಿಸಿತು ಲಂಕೆ ತುಂಬ. ಮನೆ ಒಂದು ಕಡೆ ಸುಡಾಕತ್ತಿದ್ದು, ಇನ್ನೊಂದು ಕಡೆಗೆ ಅವರು ತಮ್ಮ ಗಂಡಂದಿರರನ್ನು, ಸಹೋದರರನ್ನು, ಮಕ್ಕಳನ್ನು ಕಳ್ಕೊಳ್ತಾಯಿದ್ರು, ಸಾಯ್ತಾಯಿದ್ರು ಹನುಮಾನನ ಹೊಡೆತಕ್ಕೆ. ಎರಡು ಕಡೆಯಿಂದ ಇವನ್ನೆಲ್ಲ ತಾಳಲಾರದೆ ಹೆಣ್ಣ ರಾಕ್ಷಸಿಯರು, ಗಂಡ ರಾಕ್ಷಸರು, ವೃದ್ಧರು, ಮಕ್ಕಳು ಒಂದೇ ನಮೂನೆ ಅಳ್ತಾ ಇದ್ದರು. ಆ ಅಳೋದ ರೋದನೆ ಏನಿದೆಲ್ಲ ಅದು ಆಕಾಶದಾಗ ಗುಂಜಿಸ್ತಾ ಇತ್ತು. ಸೀತೆ ಸುಟ್ಟಳೆ, ಭಯ ಆವರಿಸಿತ್ತು ಎನ್ನಲ್ಲಿ. ನೋಡಲು ಸೀತೆ ಪುನಃ ಹೋದೆ ಅವಳಲ್ಲಿ. ಇದೇನು ಬೆಂಕಿ ಹಚ್ಚು ಕಾಲಕ್ಕೆ ಆಯ್ತೆಲ್ಲ, ಲಂಕೆ ಸುಡಾಕೈತೆ. ಒಮ್ಮೆಲೆ ನಾನು ಬತ್ತು ಎಂಥ ತಪ್ಪು ಕೆಲಸ ಮಾಡಿದೆಪ್ಪ ನಾನು ಅಂತ ಹೇಳು, ಅದಕ್ಕೆ ಸೀತೆನೂ ಸುಟ್ಟಿ ಆಮೇಲೆ ಬೆಂಕಿ ಅಂತ ಹೇಳಿ ಸೀತೆ ಇದ್ದಲ್ಲಿಗೆ ಹೋದೆ ಅಂತ ಹೇಳ್ತಾನೆ. ಸುರಕ್ಷಿತ ಸೀತೆ ಕಂಡು ನಾ ಮಾತನಾಡಿಸಿದೆ, ಸಂತೋಷಪಟ್ಟೆ ಬಂದ ಕಾರ್ಯ ಫಲಿಸಿದ್ದಕ್ಕೆ. ಸೀತೆ ಜೀವಂತ ಇರೋದನ್ನು ನೋಡಿ ನನಗೆ ಸಂತೋಷ ಆಯಿತು, ಅವಳನ್ನು ಮಾತಾಡಿಸಿದೆ ಮತ್ತು ಬಂದ ಕಾರ್ಯ ಯಶಸ್ವಿ ಆಯಿತು. ಅಂದರೆ ಒಂದು ಸೀತೆದು ಗೊತ್ತಾಯಿತು, ಸೀತೆಗೆ ಸುದ್ದಿ ಮುಟ್ಟಿಸಿದ. ಸೀತೆ ರಾವಣಿಗೆ ಗುರುತು ಕೊಟ್ಟಳು ಅವನು. ಮತ್ತು ಬಂದ ನಂತರ ಅವನಿಗೆ ಎಚ್ಚರಿಕೆ ಕೊಡೋ ಸಲುವಾಗಿ ರಾವಣನಿಗೆ ಎಚ್ಚರಿಕೆ ಕೊಟ್ಟ. ಮತ್ತೊಂದು ಏನಪ್ಪ ಅಂದ್ರೆ, ಸಾಧ್ಯವಾದಷ್ಟು ಲಂಕೆಯನ್ನು ಹಾಳು ಮಾಡಿದ, ಸುಟ್ಟು ತೆಗೆದಿದ್ದವು. ಹೇಳಿದ್ದವು, ನಾವು ಒಬ್ಬನೇ ಇದನ್ನು ಲಂಕೆ
ಹಾಳು ಮಾಡೋಕ್ಕೆ ಅಷ್ಟು ನನ್ನಲ್ಲಿ ಸಾಮರ್ಥ್ಯ ಇದೆ ಅನ್ನುವಂಥ ಒಂದು ಸಂಕೇತವನ್ನು, ಸೂಚನೆಯನ್ನು ರಾವಣಿಗೆ ಕೊಡುವುದರಲ್ಲಿ ಯಶಸ್ವಿ ಆಗಿದ್ದ. ಅದಕ್ಕೆ ಸಂತೋಷದಿಂದ ಅವನೇನು ಮಾಡ್ತಾನೆ, ಹಿಂದಿರುಗ್ತಾನೆ. ಬಾಲ ಉರಿಯುತ್ತಿತ್ತು ಆದರೆ ಸುಡಲಿಲ್ಲ. ನನ್ನ ಬಾಲಕ್ಕೆ ಬೆಂಕಿ ಹತ್ತಿತ್ತು ಅನ್ನೋಕ್ಲು ಸುಡಬೇಕಾಗಿತ್ತು, ಸುಡಲಿಲ್ಲ. ಎನ್ನ ದೇಹ ಹಿತವೆನಿಸಿತು ಮನಸ್ಸಿಗೆ. ಆ ಬೆಂಕಿ ಹತ್ತಿರ ಸಹಿತ ನನಗೆ ಸುಡಲಿಲ್ಲ, ನನಗೆ ಮನಸ್ಸಿಗೆ ಸಂತೋಷ ಅನ್ನಿಸ್ತು. ಸೀತೆ ಸ್ಥಳದಲ್ಲಿ ಮರಳಿದೆ, ಅರಿಸ್ತ ಪರ್ವತಕ್ಕೆ ಸಮುದ್ರ ದಾಟಿ ನಿಮ್ಮ ಕಡೆ ಪಯಣ ಬೆಳೆಸಿದೆ. ಅಲ್ಲಿಂದ ಸೀತೆಯಿಂದ ಇಲ್ಲಿ ಬಂದೆ, ಅರಿಸ್ತ ಪರ್ವತದ ಮೇಲಿಂದ ನಾ ಈ ಕಡೆಗೆ ನಿಮ್ಮ ಕಡೆಗೆ ಸಮುದ್ರ ದಾಟಿ ಆಕಾಶಕ್ಕೆ ನೆಗೆದು ಸಮುದ್ರ ಹಾರಿ ನಿಮ್ಮ ಮುಂದೆ ಬಂದೆ. ಕಂಡು ನಿಮ್ಮನ್ನು ಕೂಗಿದೆ ಸಂತೋಷದಿ. ಆ ಮೈನಕ ಪರ್ವತ ಮ್ಯಾಗ ಇಳಿದು ನಿಮ್ಮನ್ನೇ ನೋಡಿನಿ, ನದಿ ಇದರ ಸಮುದ್ರ ದಂಡಿ ಆ ಕಡೆ ಕೂತಿದ್ದ ನಿಮ್ಮ ಸಂತೋಷ ಆಯಿತು. ನಾನು ಕೂಗಿದೆ, ಗರ್ಜಿಸಿದೆ, ಅಂದರೆ ಯಶಸ್ವಿನ ಸಂಕೇತವಾಗಿ ಗರ್ಜಿಸಿದೆ. ಹೋದ ಕಾರ್ಯ ಸಫಲತೆ ಹುರುಪಿನಲ್ಲಿ. ಕೆಲಸ ಮಾಡ್ಕೊಂಡು ಬಂದ ಖುಷಿಯಿಂದ ನಾನು ನಿಮಗೆ ಗರ್ಜನೆ ಮೂಲಕ ಮೆಸೇಜನ್ನು ಕಳಿಸಿದೆ ಅಂತ ನಡೆದ ಕಥೆಯನ್ನು ಅಂಗದನಿಗೆ, ಜಾಂಬವಾನನಿಗೆ ಮತ್ತು ಇನ್ನುಳಿದ ವಾನರರಿಗೆ ಹನುಮ ಹೇಳ್ತಾನೆ. ವಾನರರಿಗೆ ಸಮಗ್ರ ಘಟನೆ ವಿವರಿಸುತ್ತಾ ಹನುಮ ನುಡಿದ ಸೀತೆಯ ಧರ್ಮನಿಷ್ಠೆ. ಇದನ್ನು ಹೇಳ್ತಾನೆ ಅವನು, ಸೀತೆ ಬಗ್ಗೆ ಹೇಳ್ತಾನೆ. ಬಹಳ ಧರ್ಮನಿಷ್ಠೆ, ಪತಿನಿಷ್ಠಳು ಸೀತೆ ಅಂತ ಹೇಳ್ತಾನೆ. ಸಫಲವಾಯಿತು, ನನ್ನ ಕಾರ್ಯ ಸಫಲ ಆಗಲಿಕ್ಕೆ ನನ್ನ ಪರಾಕ್ರಮದೊಂದಿಗೆ ಸೀತೆಯ ಧರ್ಮನಿಷ್ಠೆ. ಸೀತೆ, ಯಾಕಂದ್ರೆ ನನ್ನ ಬಾಲಕ್ಕೆ ಬೆಂಕಿ ಹಚ್ಚಲು ಸುಡಲಿಲ್ಲ, ಅಲ್ಲಿ ನನಗೆ ಏನೂ ಹಾನಿಯಾಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಅದು ಸೀತೆಯ ಧರ್ಮನಿಷ್ಠೆ. ಸೀತೆಯಲ್ಲಿ ಒಂದೇನು ಪತಿವ್ರತೆ ಇದೆ, ಅವಳಲ್ಲಿ ಏನು ಒಂದು ಒಳ್ಳೆಯ ಗುಣ ಇದೆ, ದೈವಿ ಶಕ್ತಿ ಇದೆ. ಆ ದೈವಿ ಶಕ್ತಿ ನನ್ನನ್ನು ಕಾಪಾಡಿತು ಅಂತ ಹೇಳಿ ಹನುಮ ವಾನರಿಗೆ ಹೇಳ್ತಾನೆ. ನನ್ನ ಕಾರ್ಯ ಸಫಲ ಆಗಲಿಕ್ಕೆ ಕಾರಣ ಅಂದರೆ ಸೀತೆಯ ಧರ್ಮನಿಷ್ಠೆ. ಸೀತೆಗೆ ನಾನು ಚಿರಋಣಿ, ಅವಳ ಭಕ್ತನಾದೆ. ಸೀತೆಗೆ ನಾನು ಲಂಕೆಯಿಂದ ಸುರಕ್ಷಿತವಾಗಿ ಬಂದದ್ದು ಕಾರಣ ಅಂದ್ರೆ ಸೀತೆನೇ. ಸೀತೆಯ ದಯ, ಕರುಣೆ. ಆಕೆ ಮತ್ತು ಸೀತೆಯನ್ನು ಏನು ಮಾಡಿರ್ತಾಳ, ಅಗ್ನಿದೇವನಲ್ಲಿ ಬೇಡ್ಕೊಳ್ತಾಳೆ. ಇದೆಲ್ಲ ಕಾರಣದಿಂದ ನಾನು ಗೆದ್ದೇನೆ ಅಂದ್ರೆ ನನ್ನ ಓಣು ಬಣದಿಂದ ಗೆದ್ದೆ ಅಂತ ಹೇಳಕ್ಕೆ ಹೋಗಲ್ಲ ಹನುಮ. ಇದೆಲ್ಲ ನಾನು ಕಾರ್ಯ ಸಾಧಿಸಬೇಕಾದ್ರೆ ಅದ್ರ ಹಿಂದೆ ಯಾರ್ದಿದೆ, ಸೀತೆಯ ಕರುಣೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಾನೇನದೆ, ಅದನ್ನು ಕಂಡು ಯಾವ ರೀತಿ ರಾಮನ ಭಕ್ತನಾದೆ ಅದೇ ರೀತಿ ನಾನು ಸೀತೆಯ ಭಕ್ತನಾದೆ. ಸೀತೆಯ ಕೋಪಾಗ್ನಿ ಸುಟ್ಟಿತು ಲಂಕಾನಗರಿ. ನಾ ನೆಪ ಮಾತ್ರ, ಬಾಲಕ ಬೆಂಕಿ ಏನದ, ನನ್ನ ಬಾಲದ ಬೆಂಕಿ ನೆಪ ಮಾತ್ರ. ಆ ಅಗ್ನಿ ಯಾವುದಪ್ಪ ಅಂದ್ರೆ ಅದು ಸೀತೆಯ ಅಗ್ನಿ. ಅದಕ್ಕೆ ಇಡೀ ಲಂಕೆಯನ್ನು, ಅದು ಸೀತೆಯ ಕೋಪ ನನ್ನ ಬಾಲದ ಬೆಂಕಿ ರೂಪದಲ್ಲಿ ಇಡೀ ಲಂಕೆಯನ್ನು ಸುಟ್ಟಿತು. ನನ್ನ ಬಾಲ ಮುಖೇನ ಇಡೀ ಲಂಕೆಯನ್ನು ಸುಟ್ಟಿತು. ಸುಡದೆ ಎನ್ನ ದೇಹ, ನನ್ನ ದೇಹಕ್ಕೇನೂ ಆಗಲಿಲ್ಲ, ಬರೀ ಲಂಕೆಯನ್ನು ಸುಟ್ಟಿತದು. ಜಾಂಬವಾನನ ಹಿರತನದಲ್ಲಿ ಬಂದ ಕಾರ್ಯ ನೆರವೇರಿತು. ಮರಳಿ ಹೋಗೋಣ, ಕಾನೋನ ರಾಮ ಲಕ್ಷ್ಮಣರನ್ನು. ನಿಮ್ಮ ಹಿರಿತನದಲ್ಲಿ ಬಂದಂತಹ ಕೆಲಸ ಆಯಿತು, ಸಫಲರಾಗಿವೆ. ಈ ಸುದ್ದಿಯನ್ನು ಮುಟ್ಟಿಸ್ಲಿಕ್ಕೆ ನಾವೇನು ಮಾಡೋಣ, ರಾಮ ಲಕ್ಷ್ಮಣರೇ ಮರಳಿ ಹೋಗೋಣ, ಅವರನ್ನು ಕಾಣೋಣ ಅಂತ ಹನುಮಾನ ಹೇಳ್ತಾನೆ. ಮಹಾಬಲಿ ರಾವಣ, ಅವನ ಸೈನ್ಯ ಮತ್ತು ಲಂಕೆ ಸಂಹರಿಸಲು ಸಾಕು ನಾನೊಬ್ಬನೇ. ಈಗ ಅರ್ಧ ಸುಟ್ಟು ಬಂದನು, ಇನ್ನು ಅರ್ಧ ನಾವೊಬ್ಬ ಸಾಕು, ನೀವು ಯಾರೂ ಬರೋದು ಬೇಡ. ರಾಮ ಆಜ್ಞೆ ಕೊಟ್ಟಂದ್ರೆ ಇವ್ರು ಇಲ್ಲೇ ಕೂತಿರಲಿ ಕಿಷ್ಕಿಂದಾಗ, ನಾನೇ ಹೋಗೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಬಲಶಾಲಿ ಶಿಸ್ತಿನ ಅಸ್ತ್ರಕಲೆ ಬಲ್ಲ ನಿಮ್ಮಂಥವರ ಜೊತೆ ಇರಲು ನನಗೆ ಮತ್ತೇನೂ ಬೇಕು. ನೀವೆಲ್ಲ ನನ್ನ ಕೂಡ ಎದ್ದೀರಾ, ನೀವು ಬಲಶಾಲಿ ವಾನರಿದ್ದಾರೆ, ಶಿಸ್ತಿನ ಸಿಪಾಯಿಗಳು ನನ್ನ ಜೊತೆಗಿದ್ದಾರೆ, ವಾನರ ಸೈನ್ಯ ನನ್ನ ಜೊತೆಗಿದೆ. ಅಸ್ತ್ರಗಳನ್ನು ಯುದ್ಧದಲ್ಲಿ ಹೇಗೆ ಬಳಸಬೇಕು ಅಂತ ಕಲೆಯನ್ನು ಬಲ್ಲವರು ನೀವು. ನಿಮ್ಮಂಥವರು ನನ್ನ ಜೊತೆ ಇದ್ದಾಗ ರಾವಣನ ಸುಲಭವಾಗಿ ನಾನು ಸೋಲಿಸುತ್ತೇನೆ. ರಾವಣ, ಅವನ ಮಕ್ಕಳು, ಸಹೋದರರು, ದೈತ್ಯ ರಾಕ್ಷಸ ಸೇನೆಯನ್ನು ಸಂಹರಿಸುವಿನ. ನೀವು ನಾನು ಬೆಂಬಲಕ್ಕೆ ನಿಂತರ ಸಾಕ, ಅವ್ರನ್ನೆಲ್ಲ ಕೊಂದು ಬರ್ತಾನೆ ಅಂತ ಹೇಳ್ತಾನೆ. ಇಂದ್ರಜಿತ ಬಳಸಿದಂಥ ಎಲ್ಲ ಅಸ್ತ್ರಗಳನ್ನು ಬಳಸಬಲ್ಲೆ. ಇಂದ್ರಜಿತ ನನ್ನೊಂದಿಗೆ ಯುದ್ಧ ಮಾಡೋ ಕಾಲಕ್ಕೆ
ಯಾವ್ಯಾವ ಅಸ್ತ್ರಗಳನ್ನು ಬಳಸಿದ್ದ, ಹತ್ಯಾರಗಳನ್ನು ಬಳಸಿದ್ದ, ಆಯುಧಗಳನ್ನು ಬಳಸಿದ್ದ, ಎಲ್ಲ ಆಯುಧಗಳನ್ನು ನಾನು ಬಳಸಬಲ್ಲೆ. ಯುದ್ಧದಲ್ಲಿ ವೈರಿ ಎಲ್ಲ ಅಸ್ತ್ರಗಳನ್ನು ನಾನು ಸಹಿಸಬಲ್ಲೆ. ಅವ್ರ ಗತೆ ನಾನು ಎಲ್ಲ ಅಸ್ತ್ರಗಳನ್ನು ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ, ಮಾಡ್ತೇನೆ. ಅಷ್ಟೇ ಅಲ್ಲ, ಅವ್ರು ಯಾವ ಅಸ್ತ್ರಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಾರಲ್ಲ ಆ ಅಸ್ತ್ರಗಳನ್ನೆಲ್ಲ ನಾನು ಸಹಿಸಬಲ್ಲೆ ಅಂತ ಹನುಮ ಹೇಳ್ತಾನೆ. ನಾ ಎಸೆಯುವ ಬಂಡೆ ಸುರಿಮಳೆ ಬಿಡವು ರಾವಣನ ಜೀವಂತ ಯುದ್ಧದಲ್ಲಿ. ಒಂದು ವೇಳೆ ರಾವಣ ಜೊತೆಗೆ ಯುದ್ಧದಾಗ ನಾನು ರಾವಣ ಜೊತೆಗೆ ಯುದ್ಧ ಮಾಡೋಕೈತೀನಿ ಅಂದ್ರೆ ನಾಯೇನು ಬಂಡೆಗಲ್ಲಗಳ ಎಸಿತಾ ಇದ್ದೇನೆ, ಅವುಗಳ ಸುರಿಮಳೆ ರಾವಣನ ಜೀವಂತ ಬಿಡುವುದಿಲ್ಲ. ಅಂದರೆ ಏನೋ ಸಾಮಾನ್ಯ ಅರ್ಥದಲ್ಲಿ ಅವನು ಬರೀ ಕಲ್ಲು ಓದ್ಕೊಳ್ತಾನೆ ಅಂದಾಗ. ಸಮುದ್ರ ಸೀಮೋಲ್ಲಂಘನಿಸಬಹುದು. ನಾವು ಸಮುದ್ರ ನೋಡಿ ಇದು ಹೆಂಗಿದೆ, ಸಮುದ್ರ ಯಾವಾಗಲೂ ಸೀಮೆಯನ್ನು ಉಲ್ಲಂಘಿಸುವುದಿಲ್ಲ. ಆದರೆ ಇಲ್ಲೇನು ಹೇಳ್ತಾನಂದ್ರೆ ನನ್ನ ಶಕ್ತಿ ಮೀರಿ ಅವನನ್ನು ಹೊಡಿತೇನೆ. ಅಂದ್ರೆ ಸಮುದ್ರ ಯಾವ ರೀತಿ ತನ್ನ ಹದ್ದನ್ನು ಮೀರ್ತಿದೆ, ತನ್ನ ಸೀಮೆಯನ್ನು ಉಲ್ಲಂಘಿಸ್ತಿದೆ. ಅಂದರೆ ಸುನಾಮಿ ಬಂದಾಗ, ಇತ್ತೀಚೆಗೆ ನಾವು ಅಂತೇವೆ ಸುನಾಮಿ ಅಂತೇವೆ, ಸುನಾಮಿ ಬಂದಾಗ ಏನಾಗ್ತಿದೆ, ಸಮುದ್ರ ತನ್ನ ಮಿತಿಯನ್ನು ಮೀರಿ ಹೊರಗಡೆ ಬಂದು ನಾಶ ಮಾಡ್ತಿದೆ. ನಾನು ಕೂಡ ಅದೇ ರೀತಿಯಾಗಿ ಯಾವ ರೀತಿ ಸಮುದ್ರ ಸೀಮೋಲ್ಲಂಘನೆ ಮಾಡ್ತಿದ್ದೇನೆ, ಅದೇ ರೀತಿಯಾಗಿ ನನ್ನ ಮಿತಿಯನ್ನು ಮೀರಿ ನಾನು ಲಂಕೆ ರಾಕ್ಷಸರನ್ನು ರಾವಣನನ್ನು ಸಂಹರಿಸಬಲ್ಲೆ ಅಂತ ಹೇಳ್ತಾನೆ. ಮಂದಾರ ಪರ್ವತ ಸರಿಯಬಹುದು, ಆದರೆ ಅಸಾಧ್ಯ ಸೋಲಿಸಲು ಜಾಂಬವಾನ. ಮುಂದೆ ಹೇಳ್ತಾನೆ, ಜಾಂಬವಾನ ಮಹಾಪರಾಕ್ರಮಿ ಇದ್ದಾನೆ. ಮಂದಾರ ಪರ್ವತವನ್ನು ನಾವು ಇದ್ದ ಜಾಗದಿಂದ ಅದು ಸರಿಸ್ಬೋದು, ಆದರೆ ಜಾಂಬವಾನನನ್ನು ಸೋಲಿಸೋಕ್ಕೆ ಯಾರಿಗೂ ಆಗುವುದಿಲ್ಲ. ವಾಲಿಪುತ್ರ ವೀರ ಅಂಗದನೊಬ್ಬನೇ ಸಾಕು. ಇಲ್ಲಿ ಏನು ಮಾಡಕತ್ತ, ಈ ವಾನರ ವೀರರನ್ನು ಯಾರವನ್ನು ನೇತೃತ್ವದಲ್ಲಿ ಬಂದಲ್ಲ ಅವರನ್ನು ಇಲ್ಲೇ ಅವರ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಶುರು ಮಾಡಿದ ಹನುಮ. ವಾಲಿಪುತ್ರ ಅಂಗದ ಒಬ್ಬ ಸಾಕು ನನಗೆ, ರಾಕ್ಷಸ ವೀರರನ್ನು ಸಂಹಾರ ಮಾಡಲಿಕ್ಕೆ ಅಂಗದ ಪುತ್ರ ಸಾಕ. ಮಹಾವೀರ ನೀಲ ಮತ್ತು ಪಣಸ ತೊಡೆಗಳ ಮುಂದೆ ಮಂದಾರ ನಡುಗುವುದು. ಆ ಮಹಾವೀರ ನೀಲ ಮತ್ತು ಪಣಸನ ತೊಡೆಗಳನ್ನು ನೋಡಿದನ ಪರ್ವತ ನಡಕಾಗಿ ಇಳಿತದ. ಪರ್ವತಕ್ಕಿಂತ ಹೆಚ್ಚು ಬಲಶಾಲಿ ಹೊಂದಿದಂಥ ಅವರು ತೊಡೆಗಳು ಅಂತ ಹೇಳ್ತಾನೆ ನಾವು. ರಾಕ್ಷಸರೇನು ಇವ್ರನ್ನ ಕಂಡ ಪರ್ವತನ ನಡಗ್ತಾ ಇದ್ದಾಗ ಇನ್ನು ಈ ಯಾವ ಮೂಲಿ ರಾಕ್ಷಸರು ಅಂತಂದನು. ಗಂಧರ್ವ ನಾಗ ಯಕ್ಷ ಪಕ್ಷಗಳ್ಯಾವವು ತಡೆಯವು. ಎಷ್ಟು ಪಕ್ಷಗಳಿವೆ, ಗಂಧರ್ವರಾಗಿರ್ಬೋದು, ನಾಗ ಆಗಿರ್ಬೋದು, ಯಕ್ಷನಾಗಿರ್ಬೋದು, ವಿದ್ಯಾಧರಾಗಿರ್ಬೋದು, ಯಾರೇ ಬಂದರೂ ಕೂಡ ಅವರು ಯಾರು ಈ ವಾನರನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ, ಅಂಗದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ, ಜಾಂಬವಾನನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ, ವಾನರ ವೀರರನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅಶ್ವಿನಿ ಕುಮಾರರ ಎದುರು ರಾಕ್ಷಸರೇನು? ಮೈಂದ ಮತ್ತು ದ್ವಿವಿಧ ಇವರು ಅಶ್ವಿನಿ ಕುಮಾರರು. ಇವರು ಮೈಂದ ಮತ್ತು ದ್ವಿವಿಧ ಇವರಿಬ್ಬರು ಮುಂದೆ ರಾಕ್ಷಸರು ಏನೂ ಅಲ್ಲ, ಏನು ಮಹಾ ಅಲ್ಲ, ಅವರು ಸಣ್ಣ ಒಂದು ನೊರಜಿದ್ದಂಗೆ ಅಂತ ಹೇಳ್ತಾನೆ. ಅಮೃತ ಕುಡಿದ ಮೈಂದ ದ್ವಿಧರು ಚಿರಂಜೀವಿಗಳು, ಮಹಾ ಬಲಶಾಲಿ ವಾನರರು. ಅವರು ಚಿರಂಜೀವಿಗಳು, ಅವರು ಮರಣ ಇಲ್ಲ ಅವ್ರಿಗೆ. ಯಾರಿಗೆ? ಮೈಂದ ಮತ್ತು ದ್ವಿವಿಧ ಇವರಿಬ್ಬರು ಮಹಾವೀರರಿಗೆ ಸಾವು ಅನ್ನೋದೇ ಇಲ್ಲ. ಅವರು ಅಮೃತ ಕುಡಿದು ಅಮರಾಗಿದ್ದಾರೆ. ಇನ್ನು ಅಂಥವರು ನಮ್ಮ ಜೊತೆಗಿದ್ದಾಗ ಈ ರಾಕ್ಷಸರದ್ದು ಏನು ಇವ್ರು ನಾಗದ ವರ್ಷ ತೆಗಿತೀವಿ ಅಂತ ಹೇಳ್ತಾರೆ. ಬ್ರಹ್ಮವರದಿ ಅಮೃತ ಕುಡಿದ ವಾನರರು ಅಜೇಯರು, ಮಹಾಬಲಿ ವಾನರರು. ನಮ್ಮಲ್ಲಿ ನಾವೇನಿದ್ರೆ ಬ್ರಹ್ಮಣ ವಲದಿಂದ ನಾವು ಅಮೃತವನ್ನು ಕುಡಿದೇವೆ, ನಾವು ಅಮರರನ್ನ. ಅವೊಬ್ಬನ ರಾವಣ ಜಿಗ್ದಾಡ್ತಾ ಇದ್ದಾನೆ, ನಾನು ಅಮರ ಅಂತ ಹೇಳಿ ಜಿಗ್ದಾಡ್ತಾ ಇದ್ದಾನೆ, ನಾವು ಅಮರ ಇದ್ದೇವೆ. ಅದಕ್ಕೆ ಅವನ ಯುದ್ಧದಲ್ಲಿ ಸೋಲಿಸಲಿಕ್ಕೆ ನಮಗೇನು ಭಾಳ ಹೊತ್ತು ಹತ್ತುವುದಿಲ್ಲ ಅಂಥೇಳಿ ವಾನರದಲ್ಲಿದ್ದಂಥ ವಾನರ ವೀರರ ಸಾಮರ್ಥ್ಯದ ಬಗ್ಗೆ ಹನುಮ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತೇನು ಮುಂದುವರಿಸ್ತಾನೆ, ಯಾವ ವಿಚಾರಗಳನ್ನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.